ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಡಿಸೆಂಬರ್ 6ರಿಂದ ನಡೆಯಲಿರುವಂತಹ ಆಸ್ಟ್ರೇಲಿಯಾ ವಿರುದ್ಧ ಹಗಲು ರಾತ್ರಿ ಟೆಸ್ಟ್ ಪಂದ್ಯದ ಪೂರ್ವಭಾವಿ ಸಿದ್ಧತೆಗಾಗಿ ಭಾರತ ತಂಡ ಶನಿವಾರದಿಂದ 2 ದಿನಗಳ ಅಭ್ಯಾಸ ಪಂದ್ಯವನ್ನಾಡಲಿದೆ. ಆಸ್ಟ್ರೇಲಿಯಾದ ಪ್ರೈಮ್ ಮಿನಿಸ್ಟರ್ 11 ತಂಡದ ವಿರುದ್ಧ ಈ ಪಂದ್ಯ ನಡೆಯಲಿದ್ದು ಪಿಂಕ್ ಬಾಲ್ ಬಳಸಲಾಗ್ತಾ ಇದೆ. ಭಾರತ ಈವರೆಗೂ ಕೂಡ 4 ಬಾರಿ ಹಗಲು ರಾತ್ರಿ ಟೆಸ್ಟ್ಗಳನ್ನಾಡಿದೆ. ಗಾಯದಿಂದ ಚೇತರಿಸಿಕೊಂಡಿರುವಂತಹ ಶುಭ್ಮನ್ ಗಿಲ್ ನೆಟ್ಸ್ನಲ್ಲಿ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡಿದ್ದಾರೆ. ಈ ಮೂಲಕ ದ್ವಿತೀಯ ಟೆಸ್ಟ್ಗೆ ರೆಡಿಯಾಗಿದ್ದಾರೆ. ಶುಭ್ಮನ್ ಗಿಲ್ ಆಗಮನದೊಂದಿಗೆ ಟೀಂ ಇಂಡಿಯಾ ಪ್ಲೇಯಿಂಗ್ 11ನಿಂದ ಕನ್ನಡಿಗ ದೇವದತ್ ಪಡಿಕ್ಕಲ್ ಹೊರಬೀಳಲಿದ್ದಾರೆ. ಪರ್ತ್ನಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಗಿಲ್ ಸ್ಥಾನದಲ್ಲಿ 3ನೇ ಕ್ರಮಾಂಕದಲ್ಲಿ ದೇವದತ್ ಪಡಿಕ್ಕಲ್ ಕಣಕ್ಕಿಳಿದಿದ್ದರು. ಭಾರತದ ವಿರುದ್ಧದ 2ನೇ ಟೆಸ್ಟ್ ಪಂದ್ಯಕ್ಕೂ ಮುನ್ನ ಆಸ್ಟ್ರೇಲಿಯಾ ತಂಡಕ್ಕೆ ಆಘಾತ ಎದುರಾಗಿದೆ. ಪ್ರಮುಖ ವೇಗಿ ಜೋಸ್ ಹ್ಯಾಜಲ್ವುಡ್ ಇಂಜುರಿಯಿಂದ ಬಳಲ್ತಾ ಇದ್ದಾರೆ. ಹೀಗಾಗಿ ಪಿಂಕ್ ಬಾಲ್ ಟೆಸ್ಟ್ನಲ್ಲಿ ಹ್ಯಾಜಲ್ವುಡ್ ಇರೋದಿಲ್ಲ. ಜೋಶ್ ಹ್ಯಾಜಲ್ವುಡ್ ಪಕ್ಕೆಲುಬಿನ ಭಾಗದಲ್ಲಿ ನೋವು ಕಾಣಿಸಿಕೊಂಡಿದ್ದು ವೈದ್ಯರು ವಿಶ್ರಾಂತಿಗೆ ಸೂಚಿಸಿದ್ದಾರೆ. ಡಿಸೆಂಬರ್ 6ರಿಂದ ಆರಂಭವಾಗಲಿರುವ ಪಿಂಕ್ ಬಾಲ್ ಟೆಸ್ಟ್ನಿಂದ ಹೊರಗುಳಿಯಲು ಹ್ಯಾಜಲ್ವುಡ್ ನಿರ್ಧರಿಸಿದ್ದಾರೆ. ಸೌತ್ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಶ್ರೀಲಂಕಾ ಸ್ಪಿನ್ನರ್ ಪ್ರಭಾತ್ ಜಯಸೂರ್ಯ ಹೊಸ ದಾಖಲೆ ಬರೆದಿದ್ದಾರೆ. ಈ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ 2 ವಿಕೆಟ್ ಕಬಳಿಸಿದ್ದ ಪ್ರಭಾತ್ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಮತ್ತೆ 2 ವಿಕೆಟ್ಗಳನ್ನು ಪಡ್ಕೊಂಡಿದ್ರು. ಈ 4 ವಿಕೆಟ್ಗಳೊಂದಿಗೆ ಪ್ರಭಾತ್ ಜಯಸೂರ್ಯ ಟೆಸ್ಟ್ ಕ್ರಿಕೆಟ್ನಲ್ಲಿ 100 ವಿಕೆಟ್ಗಳ ಸಾಧನೆ ಮಾಡಿದ್ದಾರೆ. ಅದು ಕೇವಲ 32 ಇನ್ನಿಂಗ್ಸ್ಗಳ ಮೂಲಕ. ಇದರೊಂದಿಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಕಡಿಮೆ ಇನ್ನಿಂಗ್ಸ್ ಮೂಲಕ 100 ವಿಕೆಟ್ ಕಬಳಿಸಿದ ವಿಶ್ವದ 3ನೇ ಬೌಲರ್ ಎನಿಸಿದ್ದಾರೆ. 120 ವರ್ಷಗಳ ಬಳಿಕ ಟೆಸ್ಟ್ ಕ್ರಿಕೆಟ್ನಲ್ಲಿ ಹೊಸ ದಾಖಲೆ ನಿರ್ಮಾಣವಾಗಿದೆ. ವಿಶ್ವ ದಾಖಲೆ ನಿರ್ಮಿಸಿದ್ದು ಸೌತ್ ಆಫ್ರಿಕಾ ವೇಗಿ ಮಾರ್ಕೋ ಜಾನ್ಸನ್. ಶ್ರೀಲಂಕಾ ವಿರುದ್ಧದ ಪಂದ್ಯದಲ್ಲಿ 7 ವಿಕೆಟ್ ಕಬಳಿಸಿ ಜಾನ್ಸನ್ ಈ ಭರ್ಜರಿ ದಾಖಲೆ ಬರೆದಿದ್ದಾರೆ. 6.5 ಓವರ್ಗಳನ್ನು ಎಸೆದಿದ್ದ ಜಾನ್ಸನ್ ಕೇವಲ 13 ರನ್ಗಳನ್ನು ನೀಡಿ 7 ವಿಕೆಟ್ ಕಬಳಿಸಿದ್ದಾರೆ. ಇದರೊಂದಿಗೆ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ಕಡಿಮೆ ಎಸೆತಗಳಲ್ಲಿ 7 ವಿಕೆಟ್ ಪಡೆದ ವಿಶ್ವ ದಾಖಲೆ ಬರೆದಿದ್ದಾರೆ. ಇನ್ನು IPL ಮೆಗಾ ಹರಾಜಿನಲ್ಲಿ ಬರೋಬ್ಬರಿ 7 ಕೋಟಿ ರೂಪಾಯಿಗೆ ಪಂಜಾಬ್ ಕಿಂಗ್ಸ್ ಪಾಲಾಗಿದ್ದರು ಮಾರ್ಕೋ ಜಾನ್ಸನ್. ಟೀಂ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮುಂದುವರೆಸಿದ್ದಾರೆ. ತಮಿಳುನಾಡು ವಿರುದ್ಧದ ಪಂದ್ಯದಲ್ಲಿ ಒಂದೇ ಓವರ್ನಲ್ಲಿ 29 ರನ್ ಸಿಡಿಸಿದ ಪಾಂಡ್ಯ ತ್ರಿಪುರಾ ವಿರುದ್ಧವೂ ಕೂಡ ಬೊಂಬಾಟ್ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ದಾರೆ. ತ್ರಿಪುರಾದ ತಂಡದ ಪರ್ವೇಜ್ ಸುಲ್ತಾನ್ ಓವರ್ನಲ್ಲಿ 4 ಸಿಕ್ಸರ್ ಮತ್ತು 1 ಬೌಂಡ್ರಿಯೊಂದಿಗೆ 28 ರನ್ಗಳನ್ನು ಸಿಡಿಸಿದರು. ಸೈಯದ್ ಮುಷ್ತಾಕ್ ಅಲಿ ಟೂರ್ನಿಯಲ್ಲಿ ಇಶಾನ್ ಕಿಶನ್ ಕೂಡ ಬಿರುಸಿನ ಬ್ಯಾಟಿಂಗ್ ಮೂಲಕ ಮುಂಬೈ ಇಂಡಿಯನ್ಸ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ಅರುಣಾಚಲ ಪ್ರದೇಶ ವಿರುದ್ಧದಲ್ಲಿ ನಡೆದಂತಹ ಪಂದ್ಯದಲ್ಲಿ ಇಶಾನ್ ಕಿಶನ್ ಕೇವಲ 23 ಎಸೆತಗಳಲ್ಲಿ 77 ರನ್ಗಳನ್ನು ಗಳಿಸಿದ್ದಾರೆ. ವಿಶೇಷ ಅಂದ್ರೆ ಬೌಂಡ್ರಿಗಳಲ್ಲೇ 74 ರನ್ ಗಳಿಸಿದ್ದಾರೆ. ಅರುಣಾಚಲ ಪ್ರದೇಶ ನೀಡಿದ್ದ 94 ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಜಾರ್ಖಂಡ್ ತಂಡ ಕೇವಲ 4.3 ಓವರ್ಗಳಲ್ಲಿ ಗುರಿ ತಲುಪಿದೆ. ಅಂದ್ರೆ ಕೇವಲ 27 ಎಸೆತಗಳಲ್ಲಿ ಚೇಸಿಂಗ್ ಮುಗಿದಿದೆ. ಕರ್ನಾಟಕ ತಂಡ ಸೈಯದ್ ಮುಷ್ತಾಕ್ ಅಲಿ T20 ಟ್ರೋಫಿಯಲ್ಲಿ 2ನೇ ಜಯ ಸಾಧಿಸಿದೆ. ಕರ್ನಾಟಕ ಸಿಕ್ಕಿಂ ತಂಡವನ್ನು 8 ವಿಕೆಟ್ಗಳಿಂದ ಮಣಿಸಿದೆ. ಮೊದಲ ಬ್ಯಾಟಿಂಗ್ ಮಾಡಿದಂತ ಸಿಕ್ಕಿಂ ತಂಡ 18.2 ಓವರ್ಗಳಲ್ಲಿ 82ಕ್ಕೆ ಆಲ್ಔಟ್ ಆಯಿತು. ಶ್ರೇಯಸ್ ಗೋಪಾಲ್ 13ಕ್ಕೆ 5 ವಿಕೆಟ್, ವಿದ್ಯಾಧರ್ ಪಾಟೀಲ್ 10ಕ್ಕೆ 3 ವಿಕೆಟ್ ಪಡೆದು ಮಿಂಚಿದ್ರು. 83 ರನ್ಗಳ ಗುರಿ ಬೆನ್ನಟ್ಟಿದಂತ ಕರ್ನಾಟಕ ತಂಡ 5.4 ಓವರ್ಗಳಲ್ಲಿ ಗುರಿ ತಲುಪಿ ಜಯ ಸಾಧಿಸಿದೆ. ಜೇಕಬ್ ಬೆಥೆಲ್, ನುವಾನ್ ತುಷಾರ ಈ ಇಬ್ಬರು ಕೂಡ ಸ್ಟ್ರಾಂಗ್ ಪ್ಲೇಯರ್ಸ್ ಬಗ್ಗೆ ಸಾಕಷ್ಟು ರಿಸರ್ಚ್ ಮಾಡಿ RCB ಖರೀದಿ ಮಾಡಿದೆ. ಇಬ್ಬರಿಗೂ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ನೀಡೋ ಸಾಮರ್ಥ್ಯವೂ ಇದೆ. ಜೇಕಬ್ ಆಡಿದ್ದ 6 T20 ಪಂದ್ಯಗಳಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ನೀಡಿದ್ರು. ಇನ್ನು ಥೇಟ್ ಲಸಿಂಗ್ ಮಲಿಂಗಾತರನ್ನೇ ಬೌಲಿಂಗ್ ಸ್ಟೈಲ್ ಹೊಂದಿರುವಂತಹ ತುಷಾರ ಎದುರಾಳಿ ಬ್ಯಾಟರ್ಗಳಿಗೆ ನಡುಕ ಹುಟ್ಟಿಸಬಲ್ಲರು. ಹೀಗಾಗಿ ಈ ಸಲ RCB ಟೀಮ್ ಫುಲ್ ಸ್ಟ್ರೆಂತ್ ಪ್ಲೇಯರ್ಸ್ ಜೊತೆ ಕಣಕ್ಕಿಳಿಯಲಿದೆ. ಡೆಲ್ಲಿ ಡೇ ಡೆವಿಲ್ ಅಂತಾನೆ ಕರೆಸಿಕೊಂಡಿದ್ದ DC ಕ್ಯಾಪ್ಟನ್ ಆಗಿದ್ದಂತ ರಿಷಬ್ ಪಂತ್ ತಂಡ ತೊರೆಯೋಕೆ ಕಾರಣ ಏನು ಅನ್ನೋ ವಿಚಾರ DC ಮಾಲೀಕರೇ ರಿವೀಲ್ ಮಾಡಿದ್ದಾರೆ. ಹಣ ಎನ್ನುವುದು ರಿಷಬ್ ಪಂತ್ಗೆ ಸಮಸ್ಯೆ ಅಲ್ಲ, ನಮಗೂ ಅದು ಸಮಸ್ಯೆ ಅಲ್ಲ. ಕಿರಣ ಗಾಂಧಿ, ನಾನು ಮತ್ತು ರಿಷಬ್ ಅವರ ಚಿಂತನೆ ಬೇರೆಯಾಗಿದ್ದೇ ರಿಷಬ್ ನಮ್ಮ ತಂಡದಿಂದ ಹೊರ ನಡೆಯೋಕೆ ಕಾರಣ ಎಂದು ಡೆಲ್ಲಿ ಕ್ಯಾಪಿಟಲ್ಸ್ ಮಾಲೀಕರು ಹೇಳಿದ್ದಾರೆ. ಇವೆಷ್ಟು ಇವತ್ತಿನ ಕ್ರಿಕೆಟ್ ರೌಂಡಪ್ ಸುದ್ದಿಗಳು. ನಮಸ್ಕಾರ.